ಅಲ್ಲಿಂದ ಮಾತಾಡ್ಕೊಂಡು ಬಂದೆ, ಮೈಕೇ ಕನೆಕ್ಟ್ ಆಗಿಲ್ಲ, ಬರೀ ವಿಂಡ್ ನಾಯ್ಸೇ ಕೇಳಿಸ್ತಾ ಇದೆ, ಮೈಕೇ ಕನೆಕ್ಟ್ ಆಗಿಲ್ಲ. ಇನ್ನು ಯಾವಾಗ ನಾನು ಕಲಿಯೋದು ಇವೆಲ್ಲ ಗೊತ್ತಾಗ್ತಾ ಇಲ್ಲ. ಮನೆಯಿಂದ ಹೊರಡ್ಬೇಕಾದ್ರೆ ಇವೆಲ್ಲ ಚೆಕ್ ಮಾಡ್ಕೋಬೇಕು ನಾನು. ಬಂದೊಂದಷ್ಟು ದೂರ ಆದ್ಮೇಲೆ ಚೆಕ್ ಮಾಡ್ಕೊಳ್ತೀನಿ. ಏನೇನೋ ಮಾತಾಡಿರ್ತೀವಿ, ಎಲ್ಲ ಹೋಯ್ತು. ಎಲ್ಲ ನಮಸ್ಕಾರ. ನಾನೀಗ ಮಂದಾರಗಿರಿ ಹೋಗ್ತಾ ಇದ್ದೀನಿ. ಆಗ್ಲೇನೆ ರೆಕಾರ್ಡ್ ಮಾಡಿದ್ದೆ, ಅದು ಮೈಕ್ ಕನೆಕ್ಟ್ ಆಗ್ದಲೆ ಏನು ಸರಿಯಾಗಿ ಕೇಳಿಸಿಲ್ಲ. ಈಗೆಲ್ಲ ನೋಡ್ಕೊಂಡಿದ್ದಕ್ಕೆ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ಮಂದಾರಗಿರಿ ಹಿಲ್ಸ್ವರೆಗೂ ನಿಲ್ಸೋದು ಬೇಡ ಅನ್ಕೊಂಡಿದ್ದೆ, ಅಲ್ಲಿವರೆಗೂ ಹೋಗ್ಬೇಕಾಯ್ತು. ಸೂಪರ್ ಆಗಿರೋದು, ಏನೇನು ರೆಕಾರ್ಡು ಆಗ್ತಾ ಇರಲಿಲ್ಲ. ರೆಕಾರ್ಡ್ ಆಗಿರೋದು ವಾಯ್ಸ್ ಅಂತೂ ಬರೀ ವಿಂಡ್ ನಾಯ್ಸೇ ಕೇಳಿಸಿರೋದು ನಿಮಗೆ. ಬನ್ನಿ, ಏನು ಮಾಡೋಕ್ಕಾಗಲ್ಲ. ಈಗಾಗಲೇ ನೆಲಮಂಗಲ ಟೋಲ್ ದಾಟಿದೆ. ನೆಕ್ಸ್ಟ್ ಟುವರ್ಡ್ಸ್ ಮಂದಾರಗಿರಿ ಹಿಲ್ಸ್. ನನ್ನ ಪ್ರಕಾರ ಇನ್ನೊಂದು ಅರ್ಧ ಅವರ್ಗೆಲ್ಲ ಹೋಗ್ಬೋದು. 11:30 12 ಒಳಗೆ ಅಲ್ಲಿದ್ದರೆ ಒನ್ ಆರ್ 2 hours ಟೈಮ್ ಸ್ಪೆಂಡ್ ಮಾಡ್ಕೊಂಡು ರಿಟರ್ನ್ ಮನೆಗೆ ಬರ್ಬೋದು. ಮಂದಾರಗಿರಿ ಹಿಲ್ಸು, ಮೈದಾಳ ಕೆರೆ ಎರಡು ನೋಡ್ಕೊಂಡು ಬರೋಣ ಅಂತ. ಎಳಿತಾ ಐತಿ ಇನ್ನು ಗಾಳಿ ಜಾಸ್ತಿನೇ ಐತಿ ಇವತ್ತು. ಅಂದರೆ ಲಾಸ್ಟ್ ವೀಕ್ ಕಂಪೇರ್ ಮಾಡ್ಕೊಂಡ್ರೆ ಕಡಿಮೆ. ಲಾಸ್ಟ್ ವೀಕ್ ಸಿಕ್ಕಾಪಟ್ಟೆ ಇತ್ತು. ಈಗ ಆನ್ ಮಾಡಿದ್ದೀನ? ಎಸ್, ಆನ್ ಮಾಡಿದ್ದೀನಿ. ನಾನು ಈ ಗಾಡಿ ತೊಗೊಂಡಿದ್ದ ಹೊಸರಲ್ಲಿ ಹೀರೋ ಅವರು ದೇವರಾಯನದುರ್ಗ ಬೆಟ್ಟಕ್ಕೆ ಒಂದು ರೈಡ್ ಆರ್ಗನೈಸ್ ಮಾಡಿದರು, ಬ್ರೇಕ್ಫಾಸ್ಟ್ ರೈಡ್ ಅಂತ. ಇನ್ನು ನನ್ನ ಗಾಡಿ ತೊಗೊಂಡು ಫಸ್ಟ್ ಸರ್ವಿಸು ಮಾಡಿಸಿರಲಿಲ್ಲ. ಹೌದು, ಮೊದಲನೇ ಸರ್ವಿಸು ಮಾಡಿಸಿರಲಿಲ್ಲ. ಅವಾಗ ರೈಡ್ ಆರ್ಗನೈಸ್ ಮಾಡಿದರು, ಬಂದಿದ್ದೆ ದೇವರಾಯನದುರ್ಗ. 3 ವರ್ಷ ಆಗೋಯ್ತು. 2022 4th ಇಯರ್ ಇದು. ಇರಬೇಕು, 4 ವರ್ಷ ಆಗಿರಬೇಕು. ಇದೆಯಾ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಇಲ್ಲಿ ರೈಟ್ ತಗೊಂಡು ಇಲ್ಲಿಂದ ಒಂದು 2.5 ಕಿಲೋಮೀಟರ್ ಮುಂದೆ ಯಾವ ಊರು ಇದು ಹೆಸರು ಗೊತ್ತಿಲ್ಲ. ಅಪ್ಪ, ಹೈವೇಲಂತೂ ತಲೆ ಕೆಟ್ಟೋಗುತ್ತೆ. ಏನು ಕೊಯ್ಯೋ ಅಂತ ಇರ್ತಾರೆ. ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮಂದಾರಗಿರಿ ಹಿಲ್ಸ್. ಶಿವಗಂಗೆ ಬೆಟ್ಟ ಇಲ್ಲಿಂದನೇ ಕಾಣಿಸ್ತೈತೆ.
ಮಂದಾರಗಿರಿ ಬೆಟ್ಟ 1 ಕಿಲೋಮೀಟರ್. ಎಲ್ಲ ಬಂದು ಇಲ್ಲೇ ಕಾಣಿಸ್ತಾ ಇತ್ತಲ್ಲ ಮಂದಾರಗಿರಿ ಬೆಟ್ಟ. ಒಳ್ಳೆ ಕಾಣಿಸುತ್ತೆ ನೋಡಿ ಅದೇ. ಮುಂದೆ ಶಾಲೆ ಏನಿದಾರ ನೋಡಿ, TVS ಅಕಾಡೆಮಿ. ಸೂಪರ್ ಆಗಿದೆ ನೋಡಿ ಇಲ್ಲಿನ ಜಾಗ. ಕಾಣುತ್ತೆ ಇಲ್ಲಿಂದೇನು ಕೊರೆದು ಬಿಟ್ಟಿದ್ದಾರೆ. ಅಲ್ಲೂ ಬಂಡೆಗಳು, ಕ್ರಷರ್ ಎಲ್ಲ ಇದೆಯಲ್ಲ ಅಲ್ಲಿ. ಓಹೋ, ಜನಸಾಗರ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಮಂದಾರಗಿರಿ ವೆಜ್ ಹೋಟೆಲ್. ಇದು ಜೈನ್ ಟೆಂಪಲ್ಲು ಇಲ್ಲಿರೋದು. ಇಲ್ಲಿ ಒಂದು ಚಿಕ್ಕ ಟೆಂಪಲ್ ಇದೆ, ಅಲ್ಲೊಂದು ಬೇರೆ ಟೆಂಪಲ್, 2 ಟೆಂಪಲ್. ಇದು ನಾನು ಒಂದೇ ಅನ್ಕೊಂಡಿದ್ದೆ. ಪಾದರಕ್ಷೆಗಳನ್ನು ದೇವಸ್ಥಾನದ ಒಳಗಡೆ ನಿಷೇಧಿಸಲಾಗಿದೆ. ಪುಷ್ಪ ಪ್ರಮುಖ್ ವರ್ಷಯೋಗ ತುಮಕೂರು. ಏನೇನು ಇದೆ ನೋಡಿ. ಹೌದು, ನನ್ನ ಮಗನ ಕರ್ಕೊಂಬರ್ಬೋದಾಗಿತ್ತು. ಬೆಟ್ಟ ಹತ್ಬೇಕು ಅಂದರೆ ಈ ಕಡೆಯಿಂದ ಹೋಗ್ಬೇಕಂತೆ. ಟೂ ವೀಲರಲ್ಲಿ ಹೋಯ್ತೀವಿ ಅಂದರೆ ಮೇಲ್ಗಡೆವರೆಗೂ ಹೋಗಿ ಜಾಗ ಇದೆಯಂತೆ. 2 ಥರ ಆಪ್ಷನ್ಸ್ ಇದೆಯಂತೆ. ನವರತ್ನದಾರ ಚಂದ್ರನಾಥಾಯ ನಮಃ. ಹಿಂಗೆ ಹತ್ಬೇಕು. ಬೆಟ್ಟ ಹತ್ತಿದ್ರೆ ನಾವು ಹಿಂಗಲ್ಲ, ಹಿಂಗೆ ಹೋಯ್ತೀವಿ. ಏನೋ ಮಿಲ್ಟ್ರಿ ಕ್ಯಾಂಪ್ ಅವ್ರದ್ದೇನೋ ಮಾಡಿಸ್ತಾವ್ರೆ ಇಲ್ಲಿ. ಮಿಲ್ಟ್ರಿ ಯಾರನ್ನೆಲ್ಲ ಕರ್ಕೊಂಬಂದೇನೋ ಟ್ರೈನಿಂಗ್ ಕೊಡಿಸ್ತಾವ್ರೆ ಇಲ್ಲಿ, ಶೂಟ್ ಮಾಡೋದೆಲ್ಲ. NCC ಇರಬೇಕು ಮೋಸ್ಟ್ಲಿ. ಇದು NCC ಕ್ಯಾಂಪ್ ಅವ್ರದ್ದು ಇರಬೇಕು. ಇದು ಮೈದಾಳ ಕೆರೆ. ಬಯಸಿದ ನಿನಗ.
ಇಲ್ಲಿ ಸ್ವಲ್ಪ ಹಚ್ಚೋದು ಕಷ್ಟ ಆಗುತ್ತೆ ಅಂತ ಕಾರವ್ರು ಯೋಚನೆ ಮಾಡ್ತಾವ್ರೆ. ಬಟ್ ನಮ್ಗೆ ಅವೆಲ್ಲ ಏನು ಕಷ್ಟ ಅನಿಸಲ್ಲ. ಸೂಪರ್ ಆಗೈತೆ ಜಾಗ, ಮಾತ್ರ ಸೂಪರ್ ಆಗಿದೆ. ಅಂತ ಗೊತ್ತಿರಲಿಲ್ಲ. ಎಂಟ್ರಿ ಇದೆ ಮಂದಾರಗಿರಿ ಹಿಲ್ಸ್ ಬೆಟ್ಟ. ಸೂಪರ್ ಆಗಿದೆ ಪ್ಲೇಸ್ ಮಾತ್ರ. ಅದು ಟೆಂಪಲ್ಲು, ಅದು ಮೇಲ್ಗಡೆ ಹೋಗೋದು. ಇಲ್ಲಿ ನೋಡಿ ಪ್ಲೇಸ್ ಹೆಂಗಿದೆ. ಅದು ಮೈದಾಳ ಕೆರೆ. ಇದು ಮೈದಾಳ ಕೆರೆ ಲೇಕ್. ಸಾಮಾನ್ಯವಾಗಿ ಸಂಡೇ ಹೊತ್ತು ಬರಬಾರ್ದು ಅನ್ಕೋತೀನಿ, ಜನ ಜಾಸ್ತಿ ಇರ್ತಾರೆ. ಏನು ಮಾಡಲಿ, ಸಂಡೇನೇ ರಜಾ. ವೀಕೆಂಡ್ಗಳಲ್ಲಿ ಬರೋಕ್ಕೆ ಬರೋದು, ವೀಕ್ ಡೇಸಲ್ಲಿ ಬರಬೇಕು. ನೋಡಿ ಫುಲ್ ಅದು ಮೈದಾಳ ಕೆರೆ. ಒಂದು ಮುಖ್ಯ ಕಳಸ. ಈ ಪಟ್ಟಿ से कह हमने को है कपासनिया में हली से कुमकुम और यार आएगा टेंपल क्या करूँ, छोड़ दो उसको भाई. અહીંયાથી જવાય ને બારે. भगवान श्री चंद्रनाथ. ಇದು ಚಂದ್ರನಾಥ, ಇದು ಪಾರ್ಶ್ವನಾಥ. ಸೂಪರ್ ಆಗಿದೆ ಇಲ್ಲೆಲ್ಲ. ಇಲ್ಲೆಲ್ಲ ಜನಗಳು ಕೂತ್ಕೊಂಡು ಪ್ರಾರ್ಥನೆ ಮಾಡೋ ಥರ. ಬೋಧಿ ವೃಕ್ಷಕ್ಕೆ, ಬೋಧಿ ವೃಕ್ಷ ಅಲ್ಲ ಇದು, ಏನೋ ಇದು ನೇಚರ್.
हाँ एमरे थोड़ा क्रॉस है हम एमरे पाछळ थी खबर नहीं पड़े ध्रुव मोड़ू देखा हाँ हम टर्न सही दे जरा जरा कम क्रॉस हो जी क्रॉस हाँ बस ಅಲ್ಲಿ ಕಾಣುತ್ತೆ ನೋಡಿ ಶಿವಗಂಗೆ ಬೆಟ್ಟ, ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ, ಕಾಣುತ್ತಾ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಶಿವಗಂಗೆ ಬೆಟ್ಟನೂ ಕಾಣುತ್ತೆ. ಇಲ್ಲಿಂದ ಪಾದ ಹತ್ಕೊಂಡು ಬರೋರಿಗೆ, ಮೆಟ್ಲು ಹತ್ಕೊಂಡು ಬರೋರಿಗೆ ಇಲ್ಲಿಂದ ಅಲ್ಲೂ ಟೆಂಪಲ್ ಇದೆ. ಈ ಕಡೆಯಿಂದ ಬರೋರು ಫಸ್ಟ್ ಇದನ್ನೆಲ್ಲ ನೋಡ್ಕೊಂಡು ಆಮೇಲೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಂಗೆ. ನಾವು ಆ ಕಡೆಯಿಂದ ಬಂದಿದ್ದರಿಂದ ಫಸ್ಟು ಟೆಂಪಲ್ ಎಲ್ಲ ವಿಸಿಟ್ ಮಾಡ್ಕೊಂಡು ಇಲ್ಲಿ ಬಂದಂಗೆ. કેટલું બધું એમાં કામ કરે ಫುಲ್ಲು 360 ಡಿಗ್ರಿ ವ್ಯೂ, ಫುಲ್ಲು ಮಧ್ಯದಲ್ಲಿ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಕಾಣ್ತಾರೆ ಪಾಪ ಅಲ್ಲಿ ಎಷ್ಟೊಂದು ಜನ ಬಾಬಾ, ಸಿಕ್ಕಾಪಟ್ಟೆ ಜನನಪ್ಪ. ಟೈಮ್ ಲ್ಯಾಬ್ಸ್ ಇಟ್ಬಿಟ್ಟು ಕೂತಿದ್ರೆ ಸೂಪರ್ ಆಗಿರೋದು. ಇಲ್ಲಿ ಸನ್ಸೆಟ್ ಒಳ್ಳೆ ಚೆನ್ನಾಗಾಗುತ್ತೆ. ಇಲ್ಲಿ ಸನ್ಸೆಟ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಅಲ್ಲಿಗೆ ಹೋಗ್ಬೋದು, ಅಲ್ಲಿ ನಿಂತಿದ್ದಾರೆ ನೋಡಿ ಎಷ್ಟೊಂದು ಜನ. ಇಲ್ಲಿ ಆಯಿತು, ಇಲ್ಲೆಲ್ಲ ನೋಡಿದ್ದಾಯಿತು. ಈಗ ನೆಕ್ಸ್ಟ್ ಮೈದಾಳ ಕೆರೆ ಕಡೆ ಹೋಗೋದು. ಈ ಮಧ್ಯದಲ್ಲಿ ಯಾರೋ ಒಂದು ಲೇಡೀಸ್ ಬಂದ್ಬಿಟ್ಟು ನಾವು ಪೆಟ್ರೋಲ್ ಕೊಡ್ತೀರಾ ಅಂತ ಕೇಳ್ತಾಯಿದ್ರು. ಈ ಗಾಡೀಲಿ ಪೆಟ್ರೋಲ್ ತೆಗಿಯೋಕ್ಕಾಗಲ್ಲ, ಇಲ್ಲಾಂದರೆ ತೆಗೆದುಕೊಡ್ಬೋದಾಗಿತ್ತು. ಆದರೆ ಇದರಲ್ಲಿ ಕಾಮಿಡಿ ಏನಂದರೆ ಅವ್ರು ನನ್ನ ಲೇಖಿ ಗೋಸ್ವಾಮಿ ಅನ್ಕೊಂಬಿಟ್ರೆ ಗೊತ್ತಿಲ್ಲ. ಲೇಖಿ ಗೋಸ್ವಾಮಿ ಅನ್ಕೊಂಡೇನಾರು ಬಂದು ಕೇಳಿದ್ರೋ ಏನೋ. ಅರೆ ಪಾಪ ಫ್ಯಾಮಿಲಿ ಏನು ಮಾಡಲಿ, ಗಾಡೀಲಿ ಪೆಟ್ರೋಲ್ ತೆಗಿಯೋದು ನನಗೆ ಗೊತ್ತಿಲ್ಲ ಹೆಂಗೆ ಅಂತ. ನಾನು ಇದುವರೆಗೂ ನೋಡೇ ಇಲ್ಲ ಅದು ಪೆಟ್ರೋಲ್ ಪಂಪ್ ಎಲ್ಲಿ ಬರುತ್ತೆ ಏನು ಅಂತ. ಅಂದರೆ ಏನಾದ್ರು ಹೆಲ್ಪ್ ಮಾಡ್ಬೋದಾಗಿತ್ತು ಅವ್ರಿಗೆ. ನೋಡಿ ಇದು ಬೆಟ್ಟದಿಂದ ಇಳಿಬೇಕಾದ್ರೆ ಕಾಣೋ ವ್ಯೂ, ಹತ್ಬೇಕಾದ್ರೆ ಕಾಣಿಸ್ತಿಲ್ಲ ನಮಗೆ ಈ ವ್ಯೂ. ಒಟ್ಟಿನಲ್ಲಿ ವಾರಕ್ಕೊಂದ್ಸರಿ ಈ ಥರ ಟ್ರಿಪ್ ಹೊಡಿತಾ ಇದ್ರೆ ಒಂಥರ ರಿಫ್ರೆಶ್ಮೆಂಟ್. ನಾಳೆಯಿಂದ ಕೆಲಸ ಮಾಡೋಕ್ಕೂ ಒಂಥರ ಮೂಡು ಚೆನ್ನಾಗಿರುತ್ತೆ.
ಮನೇಲೇ ಮಲಗಿದ್ದು ನಾಳೆ ಇವತ್ತೆಲ್ಲ ರೆಸ್ಟ್ ಮಾಡ್ಬಿಡ್ತೀನಿ ಅಂತ ಮಲಗಿದ್ರೆ ನಾಳೆ ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಯಾಕಾದ್ರೂ ಸೋಮವಾರ ಬಂತು ಅನಿಸ್ಬಿಡುತ್ತೆ. ಆದರೆ ಇವತ್ತು ಹಂಗಲ್ಲ, ಹಿಂಗೆ ಚೆನ್ನಾಗಿ ಸುತ್ತಾಡಿ ಈ ಥರ ಪ್ಲೇಸೆಲ್ಲ ನೋಡ್ಕೊಂಡೋದ್ರೆ ಒಂಥರ ಮೈಂಡು ಇದೆಲ್ಲ ಫ್ರೆಶ್ ಆಗಿರುತ್ತಾ, ಏನೂ ಬೇಜಾರಾಗಲ್ಲ. ಏನು ಜಾಸ್ತಿ ಆಳ ಇದ್ದಂಗಿಲ್ಲಪ್ಪ, ಎಲ್ಲ ಆಟ ಆಡ್ತಾವ್ರೆ. ನಾವು ಒಂದು ಜೊತೆ ಬಟ್ಟೆ ಕ್ಯಾರಿ ಮಾಡಿದ್ದಿದ್ರೆ ಆಡ್ಬೋದಾಗಿತ್ತು. ಇದೆಲ್ಲ ನೋಡ್ಕೊಳ್ಳೋರೊಬ್ರು ಬೇಕಲ್ಲ. ಈ ಹೆಲ್ಮೆಟು, ಕ್ಯಾಮ್ರಾ ಎಲ್ಲ ಇಟ್ಕೊಂಡು ನಾವು ನೀರಲ್ಲಿ ಇಳಿಯೋಕ್ಕೂ ನಮಗೆ ಕಷ್ಟನೇ. ಮಂದಾರಗಿರಿ ಏಕಶಿಲಾ ಬೆಟ್ಟವಾಗಿರುವ ಇದನ್ನು ಇದು ಮೇಲ್ಗಡೆಯಿಂದ ಬಂದಮೇಲೆ ಕೆಳಗಡೆ ಇರೋದು ಇನ್ನೊಂದು ಬಸಿದಿ. ಚೆನ್ನಾಗಿದೆ ಸ್ತೂಪ. ಗೋಮಟೇಶ್ವರನ ವಿಗ್ರಹ ಇಲ್ಲೂ ಒಂದು ನಿಲ್ಲಿಸ್ಬಿಟ್ಟವ್ರೆ. ಎಷ್ಟಡಿ ಆಯಿತು ಇದು? ಲಿಂಗಂ ಟೆಂಪಲ್ ಇದೆ, ಅಲ್ಲಿ ಹೋಗಿ ಬರೋಣ ಬನ್ನಿ. ಇದು ಒಂದು ಟೆಂಪಲ್ ಚೆನ್ನಾಗಿದೆ, ನವಿಲ್ಗರಿ ಸ್ಟೈಲ್ ಎಲ್ಲ.